ಏನ ಅಂತ ಹುಳ ಕಡಿದಿಲ್ರಿ ಅವ್ ಹಂಗ ತೆಗಿತಿರಲ್ಲ. ಇವು ಹುಳ ಕಡಿದಿಲ್ರಿ ಅವು ಸಾಕು ಜನ ಅಲ್ರಿ. ನಮಸ್ಕಾರ ರೀ ದೊಡ್ಡ ಮಂದಿಗೆ. ಇದು ಕಾಯಿ ಆಲ್ರೆಡಿ ಆದಂಗ ಕಾಣ್ತಾವಲ್ರಿ. ಕಳಗಾಯಿ ಆಗ್ಯಾವ್ರಿ ಅವು. ಇಲ್ಲಿ ನೋಡ್ರಿ ಇವು ಈ ಸೈಜ್ ಆಗೈತ್ರಿ. ಕಾಯಿ ಬೇಷದವಲ್ರಿ. ಸೈಜ್ ನೋಡ್ರಿ ಇವು ಭಾರಿ ರಚನ ಅದಾವ್ರಿ. ರಚನೆ ಐತ್ರಿ. ಈ ತರ ಕಳಗಾಯಿ ಆಗತ್ತವ್ರಿ. ಇವು ಇವಾಗ ಮಳೆಗಾಲದಿಂದ 4 ವರ್ಷ ಅದು ಅಲ್ರಿ ಇವು. ನಿಮ್ಮಿಂದ ಯಾರಾದಾರ ಬಿಡ್ರಿ 5 ರೂಪಾಯಿ ಒಂದು ಕಾಯಿ ಮಾರಿದ್ರಿ ಇನ್ನೇನು ಕೋಟ್ಯಾಧೀಶ್ವರ ರೈತರು. ಅದು ಒಂದು ಸೀಸನ್ದಾಗ್ರಿ. ಇವಾಗ ಯಾರು ಕೇಳೋರ್ ಗತಿ ಇಲ್ಲ ನೋಡ್ರಿ. ಮಳೆಗಾಲ ಬಂತು ಅಂತಂದ್ರೆ ಅವಕ್ಕೆ ಬೆಲೆ ಡೌನ್ ಆಗಿಬಿಡ್ತದ್ರಿ. ಅವಕ್ಕೂ ಮೇಂಟೆನೆನ್ಸ್ ಹಗರಿಲ್ರಿ. ಇದು 7,000 ರೂಪಾಯಿ ಗೊಬ್ಬರ ನೋಡ್ರಿ ಒಂದು ಟ್ಯಾಕ್ಟ್ರಕ್ಕೆ. ತೊಂಬೂರ್ಗೆ 2,000 ರೂಪಾಯಿ ರೀ. ತಂದು ಶುರುವಾಕ 1,000 ರೂಪಾಯಿ ರೀ. ಓಹೋ ಎಲ್ಲ ಹೈರಾಣ ಅದ್ರಿ. ಪ್ಯೂರ್ ಅದಾಳ್ರಿ. ಆದ್ರೆ ಆರ್ಗ್ಯಾನಿಕ್ ಆಗಿ ಹಾಕ್ತಿರಿ ಗೊಬ್ಬರ ಎಲ್ಲ ಆಯ್ತು ಅಂದ್ರೆ ಭೂಮಿ ಸತ್ವ ಕಳ್ಕೊಬಾರ್ದು ಅಂತೇಳಿ ಹಾಕ್ತಿವ್ರಿ ಅವೆಲ್ಲ. ಯಾಕೆ ಹಿಂಗೆ ಯಾಕಾಗ್ಯಾವ್ರಿ ಇವ? ಇವಕ್ಕೊಂದಿಟ್ಟು ರೋಗ ಬಂದದ್ ನೋಡ್ರಿ. ರೋಗ ಬಂದ್ಕೇಂದು ಕೆಳಗೆ ಬೇರೆ ಹುಳ ತಿಂತಾವ್ರಿ. ಅವು ಬೇರೆ ಡಿಸೀಸ್ ಬರ್ತಾವ್ರಿ. ಇದು ಏನು ಚಲೋ ನೋಡ್ರಿ. ಇದಕ್ಕೇನು ಅಟ್ಯಾಕ್ ಆಗಿಲ್ರಿ ಅಣ್ಣ. ಈ 3 ಒಂದೊಂದು ಥರ ಅದಾವ್ರಿ ಇವು. ಬೇರೆ ಬೇರೆ ಇವು ಕ್ರಾಸಿಂಗ್ ಬ್ರೀಡ್ ಮಾಡಿರ್ತಾರೆ. ಅಲ್ಲಿ ಹೋದಾಗ ಯಾವ ಕೊಟ್ಟಾರ ಅವ್ರು ತೊಗೊಂಬಂದು ಹಚ್ಬಿಟ್ಟಿವಿ. ಆದ್ರೆ ರುಚಿ ಅದಾವ್ರಿ. ಆದ್ರೆ ಚಲೋ ಅದಾವ ನಂಗತ್ರಿ. ರುಚಿ ಅದಾವ್ರಿ. ರುಚಿ ಅದಾವ. ಇವು ಒಳಗೆ ವೈಟ್ ಕಲರ್ ಬರ್ತದ್ರಿ. ಆದ್ರೆ ಪಿಂಕ್ ಬರೋದಿಲ್ರಿ. ಅಲ್ಲಿ ಆ ಗಿಡದಾಗ ಪಿಂಕ್ ಬರ್ತದ್ರಿ ಅದಕ್ಕೆ. ಓಹೋ ಎರಡು ಬೇರೆ ಬೇರೆ ಥರ ಪಿಂಕ್ ರುಚಿ ಇರ್ತದಂತ. ಇಲ್ಲಿ ಒಂದೆರಡು ಇವನು ಹಚ್ಚಿವಿ ನೋಡ್ರಿ. ಇವು ಡ್ರ್ಯಾಗನ್ ಫ್ರೂಟ್ಸ್ ನೋಡ್ರಿ. ಇವೇನೋ ಭಾರಿ ಮಾರ್ಕೆಟ್ ಅಂತಿದ್ರಲ್ರಿ ಇದ್ರದ್ದು. ಅಂತಿದ್ರಿ. ಒಂದು ಟೈಮ್ದಾಗ ತಲೆ ಕೆಡಿಸ್ಬಿಟ್ಟಿದ್ರಿ ಎಲ್ಲ ಯೂತ್ಸ್ಗೆ. ನಾವು ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ವಿ ಒಂದು ಟೈಮ್ದಾಗ. ನಾವು ಈ ಪ್ಲಾಂಟ್ ಎಲ್ಲ ಡ್ರ್ಯಾಗನ್ನ ಮಾಡ್ಬೇಕು ಅಂತ ಅನ್ಕೊಳಕತ್ತಿದ್ವಿ. ಅದರಿಂದ ಬಚಾವಾಗಿದ್ದ ನೆಮ್ಮದಿ ಆಗ್ಯದ ನೋಡ್ರಿ. ಯಾಕೆ ಈಗ ಸರಿ ಇಲ್ಲ ಅಂತಾರನ್ರಿ ಮಾರ್ಕೆಟ್? ಮಾರ್ಕೆಟ ಇಲ್ರಿ ಅದಕ್ಕೆ. ಹಂಗಂದ್ರೆ ಹೆಂಗ್ರಿ? 4 ಲಕ್ಷ ಮಾಡ್ಯಾರ, ಇಷ್ಟು ಲಕ್ಷ ಮಾಡ್ಯಾರ. ಅದು ಸುಮ್ಮನೆ ಫೇಕ್ ರೀ. ಅದೆಲ್ಲ ತೊಗೊಂಡಿದ್ದು ಹಿಸ್ಟ್ರಿ ಇಲ್ರಿ. ಸುಮ್ಮ ಒಂದು ಇದ್ರೊಳಗೆ ಹರಿಬಿಟ್ಬಿಡ್ತಾರೆ ರೀ. ಹಂಗೆ ಮಾಡ್ಕೇಂದ ತಲೆ ಕೆಡ್ಸ್ಕೊಂಡ್ಕೇಂದು ಹಚ್ಕೊಂಡ್ಬಿಡ್ಲಿ ಅಂತೇಳಿ. ಈ ಪಪ್ಪಳ ಗಿಡ ಒಂದು ಹಚ್ಚಿರಿ. ಎಲ್ಲ ಥರ ಮನುಷ್ಯರಿಗೆ ಏನು ಬೇಕು ಎಲ್ಲ ಗಿಡ ಅದಾವ ಬಿಡ್ರಿ. ಎಲ್ಲ ಇರ್ಬೇಕಲ್ರಿ. ಒಂದು ಎಲ್ಲ ತಿನ್ನಾಕ ಒಂದು 2 ಗಿಡ ಆದ್ರೆ ಸಾಕ್ರಿ. ಇದು ಸೀತಾಫಲ ನೋಡ್ರಿ. ಇದು ಭಾರಿ ರುಚಿ ಅದ್ರಿ ಹಣ್ಣು. ಆಗ್ಯದಲ್ರಿ ಇದು. ಇದು ಸೀತಾಫಲ ರೀ. ಇವು ಒಳಗೆ ಪೇರುಕಾಯಿ ಪಿಂಕ್ ಬರ್ತಾವ್ರಿ. ಒಂದು 4 ಗಿಡ ಹಿಂಗೆ ಅದಾವ್ರಿ. ಇವು ಒಂದು 5 ಗಿಡ ವೈಟ್ ಅದಾವ್ರಿ. ಇಲ್ಲೊಂದು ಚಿಕ್ಕು ಗಿಡ ಅದ ಬರ್ರಿ, ತೋರಿಸ್ತಾನೆ ಬರ್ರಿ. ಚಿಕ್ಕು ಗಿಡನೂ ಅದಾವ್ರಿ. ಇದು ಎಲ್ಲಿ ಹಣ್ಣಿಗೆ ಹಂಪಲಿಗೆ ಹೊರಗೆ ಹೋಲಾರಂಗೆ ಮಾಡ್ಕೊಂಡು ಚಂದ ಚಿಕ್ಕು ಅಂತೇಳಿ. ಇದು ಚಿಕ್ಕು ಗಿಡ ಅಂದ್ರೆ ರೌಂಡ್ ಶೇಪ್ ಬರ್ತದ್ರಿ ಅದು. ಇದು ಬಾಳೆ ಗಿಡ ಅದಾವ್ರಿ. ಒಂದು 4 ಹಚ್ಚಿದ್ವಿ ರೀ ತಂದಕೆಯಿಂದ. ಅವು ಒಡೆದಕ್ಕೆ ಅಂತ ಒಂದರದಾಗ 10 ಮರಿ ಬಿಟ್ಟವ್ರಿಗೆ. ಈ ಭಾಳ ಕವಡ್ರಿ ಮರಿ ಭಾಳ ಅದಾವ. ರಗಡದವ್ರಿ. ಸುಮ್ಮನೆ ನಮ್ಗೆ ಏಸ್ ಬೇಕು ಆಸ್ ಬಿಟ್ಕೊಂಕೆ ಅಂತ ಹೆಚ್ಚಾಗಿದ್ದು ಕಡ್ದು ಬಿಡೋದು ನೋಡ್ರಿ. ಆಲ್ರೆಡಿ ಹಣ್ಣು ಆಗಿಬಿಟ್ಟವ್ರಿ. ಆಗ್ಯಾವ್ರಿ ಕೆಳಗೆ ಇಲ್ಲಿ ಆಗ್ಯಾವ ನೋಡ್ರಿ. ಇಲ್ಲಿ ಮಗ್ಳಾಗ್ಯಾನ. ಇವು ನ್ಯಾಚುರಲ್ ನೋಡ್ರಿ. ಏನು ಗೊಬ್ಬರ ಇಲ್ಲ, ಎಣ್ಣೆ ಇಲ್ಲ, ಏನೂ ಇಲ್ಲ. ಗಿಡದಾಗ ಹಣ್ಣು ಹರ್ಕೊಂಕೆ ಅಂತ ನೋಡ್ರಿ ನಾವು. ನೋಡ್ರಿ ಇಲ್ಲೆಲ್ಲ ಸಮೃದ್ಧ ತೋರ್. ಬಾಳೆ ಗಿಡ ಆದ್ರೂ ಭಾಳ ಹಚ್ಚಿರಿ. ಚಲೋ ಆಗ್ಯಾವ. ರೈತರಿಗೆ ಯಾರು ಬಂದವ್ರಿಗೆ ಕುಂದ್ರವ್ರಿಗೆ ತಿನ್ನಂಗೆ ಆಗ್ಯಾವ. ಹಚ್ಚದವ್ರು ತಿನ್ಬೇಕ್ರಿ. ಹಿಂದಾಡೆ ಬಂದವ್ರು ತಿನ್ಬೇಕ್ರಿ. ಬಂದವ್ರ ತಿನ್ನಾಕತ್ರು ಅಂತ ಹಚ್ಚದ ಮೇಲಿಗೆ ಹೋಗ್ಬೇಕ್ರಿ. ಬರಾಬರಿ. ಆದ್ರೆ ಇಲ್ಲೊಂದು ಜೇನ್ ಪೆಟ್ಟಿಗೆ ಇಟ್ಟಿವಿ ನೋಡ್ರಿ. ಜೇನ್ ಪೆಟ್ಟಿಗೆ ಇದೇನು ಕೆಲಸ ರೀ ಇದ್ರದ್ದು? ಇದ್ರಕ್ಕೆ ಹೊಲ್ದಾಗ ಪ್ರತಿಯೊಬ್ಬರು ರೈತರು ಹೊಲ್ದಾಗ ಇರ್ಬೇಕ್ರಿ. ಏನು ಅಂತ ಹುಳ ಕಡಿದಿಲ್ರಿ ಅವು ಹಂಗೆ ತೆಗಿತಿರಲ್ಲ? ಇವು ಹುಳ ಕಡಿದಿಲ್ರಿ. ಅವು ಸಾಕು ಜನ ಅಲ್ರಿ. ಸಾಕಿದ ಜೇನು ಒಂಥರ ಇರ್ತಾವನ್ರಿ? ಸಾಕಿದ ಜನ ಬೇರೆ ಇರ್ತದೆ. ಅಂದ್ರೆ ಇವಕ್ಕೆ ಅವಾಗ ನಾವು ಆರೈಕೆ ಮಾಡ್ತಿರ್ತೀವಲ್ರಿ, ಹಂಗಾಗಿ ಕಡಿದಿಲ್ಲ. ಅವ್ರು ಮನೆಗೆ ಏನಾರ ಡಿಸ್ಟರ್ಬ್ ಮಾಡಿದ್ವಿ ಅಂತಂದ್ರೆ ಕಡಿತಾವ್ರಿ. ಅವಾಗ ನಾನು ಕೇಳೇನ್ರಿ, ಅವರು ಸಾಕದವ್ರಿಗೆ ಕಡಿಯಂಗಿಲ್ಲ, ಹೊರಗಿನವ್ರು ಹೋಗಿ ಕಡಿತಾವಂತ ಕೇಳ್ಪಟ್ಟೇನ್ರಿ. ಅಂದ್ರೆ ಅವರು ಹಾಳು ಮಾಡಕ್ಕೆ ಬರ್ತಾರ ಅಂತ ತಿಳ್ಕೊತಾವ ಅಂತ ಅನಿಸ್ತದ್ರಿ. ಅವು ನಾವು ಒಳಗೆ ಇರ್ಬಿ ಪರ್ವಿ ಹಲ್ಲಿ ಪಲ್ಲಿ ಹೋಗ್ಲಾರಂಗೆ ನೋಡ್ಕೋಬೇಕು. ಅವಾಗ ಅವಾಗ ಕೆಳಗಡೆ ಇಲ್ಲೊಂದು ಡಬ್ಬಿ ಕೊಟ್ಟಿರ್ತಾರೆ. ಅದ್ರೊಳಗೆ ನೀರು ಹಾಕ್ಬೇಕು. ಅಂದ್ರೆ ಕೆಳಗಡೆ ಯಾವೂ ಹುಳ ಉಪ್ಪಡಿ ಮ್ಯಾಗೆ ಇರೋದಿಲ್ಲ. ಅವು ಸೇಫ್ಟಿ ಆಗಿರ್ತಾವ್ರಿ. ಇವು ಇತ್ತು ಅಂತಂದ್ರೆ ಯಾವುದೇ ಹಣ್ಣು ಹಂಪಲು ಕಾಯಿ ಹಿಡಿದಂತಂದ್ರೆ ಈ ಜೇನು ಪೆಟ್ಟಿಗೆ ಇದ್ದ ನೋಡ್ರಿ. ಇದರ ಯೂಸಿಂದಾನೆ ಜೇನು ಹುಳ ಪರಾಗಸ್ಪರ್ಶ ಮಾಡಿಂದ ಕಾಯಿ ಬಿಡ್ತದೆ ನೋಡ್ರಿ. ಇವೆಲ್ಲ ಅನುಕೂಲ ಅದ್ರಿ. ಅಂದ್ರೆ ಇದು ಎಲ್ಲ ಇರಬೇಕ್ರಿ. ಇದು ಇದ್ರ ಹೊಲ ಸಮೃದ್ಧ.
ಈ ಥರ ಎಲ್ಲ ಏನಾಗ್ತದ್ರಿ ಮತ್ತೆ ಹಂಗೆಲ್ಲ ಹೊಲನೇ ಮಾಡ್ಕೊಂಡು ನಿಶ್ಚಿಂತೆ ಆಗ್ಬಿಟ್ಟದ್ರಿ ಇವು. ಕಿರಿಕಿರಿ ಇಲ್ಲ ಬಿಡ್ರಿ ಇವ್ಕರ್. ನಿಮ್ದು ಬೇಕಾದಂಗೆ ನೀವು ಚಾಲೂ ಮಾಡ್ಕೊಂಡು ಕೆಲಸ ಮಾಡ್ಬೋದು. ಇಲ್ಲ ಯಾರ ಅವಸರದಾಗಿದ್ರ ಮಂದಿಗೆ ಹೇಳಿ ಚಾಲೂ ಮಾಡಿಸ್ಬೋದು. ನೆಮ್ಮದಿ ಕೆಲಸ ನೋಡ್ರಿ ಇದು. ನೆಮ್ಮದಿ ರೀ ಉಪ್ರ. ಆರಾಮ್ ಒಂದು ಕಡೆ ತಿರುವಿಕೆ ಅಂದ್ ಆರಾಮ್ ಊಟ ಗೀಟ ಮಾಡು, ಏನಾರ ಕೆಲಸ ಮಾಡ್ಕೋ, ನಡೀತದ್ರಿ. ನಡೀತದ್ರಿ. ಇಲ್ಲೊಂದಿಟ್ಟು ಬರ್ರಿ, ಇಲ್ಲಿ ಇವು ತೋರಿಸ್ತೀನಂತ. ಇವು ಹಣ್ಣು ಬಿಟ್ಟದ್ರಿ ಈಗ. ಹೌದೌದ್ರಿ. ಇವೆಲ್ಲ ಮೊನ್ನೆ ಹರ್ಕೊಂಡು ಖಾಲಿ ಮಾಡಿವ್ರಿ. ಈಗ ಇವೆಲ್ಲ ಹಣ್ಣಾಗೇ ಬಿಟ್ಟವು ನೋಡ್ರಿ ಇವು. ಈಗ ಆಲ್ರೆಡಿ ಹಣ್ಣು ಐತ್ರಿ ಇದು. ಇದು ಹಣ್ಣು ಆಗ್ಯದ್ರಿ ಇದು. ಓಹೋ. ಹಿಂಗೆ ಟಿಸಳು ಬರ್ಬೇಕ್ರಿ ಅವಕ್ಕೆ ಕಾಯಾಗ. ಹಿಂಗೆ ಗಿರ ಬರ್ಬೇಕು ಒಳಗೆ. ಈಗ ಒಂದಿನ ಹಣ್ಣಿಗೆ ಹಣ್ಣಾಗೇ ಬಿಡ್ತದ್ರಿ. ಓಕೆ ಇಲ್ರಿ, 2 ದಿನ ಇಟ್ಬಿಟ್ರೆ ಹಣ್ಣು ತಾಜಾ ಹಣ್ಣು ನೋಡ್ರಿ. ಯಾವುದು ಎಣ್ಣೆ ಪಣ್ಣಿ ಏನೋ ಕೆಮಿಕಲ್ಸ್ ಏನೋ ಬಳಸಂಗಿಲ್ರಿ. ಬರೋರಿ. ನಮ್ಮ ಎಲ್ಲ ಮಾರ್ಕೆಟ್ನಾಗ ತರೋರು ಪುಡಿ ಉಗ್ಗೆ ಚಾಲೂ ಮಾಡ್ತಾರೆ. ಅವೆಲ್ಲ ನಾವು ತಿನ್ನಾಕ ಹೋಗುದಿಲ್ರಿ. ಇವು ಸುಮ್ಮ ಮನೆಗೆ ಒಂದು ಎಳ್ನೀರು ಗಿಡ ಇರಲಿ ಅಂತ ಹಸ್ಕೊಂಡಿವಿ. ಇರ್ಬೇಕ್ರಿ ಒಂದು ಸಲ. ಇದು ಜಂಬೂ ನೆರಳೆ ನೋಡ್ರಿ ಇದು. ಈ ನೆಲ್ಲಿಕಾಯಿ ನೆರಳೆ ಹಣ್ಣು ಅಂತ. ಕರಿದು ಜಂಬೂ ನೆರಳೆ ಅಂತಂದ್ರೆ ಸೈಜ್ ದಮ್ ಬರ್ತದ್ರಿ. ಅದು ಸಾದಾ ನೆರಳೆ ರೀ. ಇದು ರೀ. ಇದು ಅಲ್ರಿ, ಅಲ್ಲಿ ಮಗ್ಲದ ನೋಡ್ರಿ. ಎಲ್ಲ ಒಂದೇ ಥರ ಕಾಣ್ತಾವ ಬಿಡ್ರಿ. ಆದ್ರೆ ಎಲಿ ಪರ್ಕ್ ಬರಂಗೆ ಕಾಣ್ತಾವ್ರಿ ಇವು. ಎಲಿ ಇದು ಉದ್ದಕ್ಕೆ ಬರ್ತದ್ರಿ. ಬರ್ತದ್ರಿ ಅದು ಅಗಲಿ ಸೈಜ್ ಆಗಲು ಬರ್ತದ್ರಿ. ಇದು ಸೀತಾಫಲ. ಇದು ಸೀತಾಫಲ ರೀ. ಮೊನ್ನೆ ಒಂದಿಟ್ಟು ದನ ತುಳಿದಕ್ಕೆ ಅಂತ ಅದು ಬೆಂಡ್ ಆಗಿತ್ತು ರೀ, ಕೆಳಗೆ ಬಾಗಿತ್ತು ಅಂತ ಕಟ್ ಮಾಡ್ಕೊಂಡು ಹೊಳಿ ಚಿಗಿಸಾಕತ್ತೀವಿ ರೀ. ಮಾಡ್ಬೇಕಂದ್ರಿ. ಇದು ಸೈಜ್ ಎಲಿ ಅಗಲದ ನೋಡ್ರಿ. ಎಲ್ಲಿ ಆಗಲ್ಲ ಐತ್ರಿ. ಅದು ಅದು ಉದ್ದು ಬರ್ತದ್ರಿ. ಹಿಂಗಾಗಿ ಇಲ್ಲಿ ಇವು ಏನ್ರಿ ಇದು ಆಗ್ಯಾವ ನಿಂಬೆ ಹಣ್ಣು. ನಿಂಬೆ ಹಣ್ಣು ಅಲ್ರಿ, ಇವು ದಾಳಂಬ್ರಿ. ಇವು ಎಷ್ಟಾಗ್ಯಾವ್ರಿ ಇವು? ಇವು ಎಷ್ಟು ಹಣ್ಣಾಗ್ಯದ ನೋಡ್ರಿ. ಇವು ಸಮೃದ್ಧ ಹಣ್ಣು ನೋಡ್ರಿ. ಇವು ಯಾವ ಎಣ್ಣೆ ಪಣ್ಣಿ ಏನು ಹೊಡೆದೇ ಇಲ್ರಿ. ಈಗ ಇದು ಹಣ್ಣು ಐತ್ರಿ. ಇದು ಹಣ್ಣು ಅದ ನೋಡ್ರಿ. ತೋಡ್ರಿ, ಪ್ಯೂರ್ ಹಣ್ಣ್ರಿ ಮಲಕ್ರ. ಭಾರಿ ರುಚಿ ಭಾರಿ ಅದ್ರಿ. ನಾವು ಇವಕ್ಕನ ಗಿಡ ಹಚ್ಚಿದ್ವಿ ರೀ ತಂದ್ಕೆಂದು ತಿನ್ನಕ್ಕೆ ಹಾಕವು ಅಂತೇಳಿ. ಎಲ್ಲರೂ ಎಣ್ಣೆ ಹೊಡೆದ್ರೆ ಅಷ್ಟೇ ಫಲ ಬಿಡ್ತದ, ತಿನ್ನೋದು ಹಾಕದ ಅಂತ ಅನ್ನಕತ್ತಿದ್ರು. ಈ ವರ್ಷ ಕಿತ್ತು ಒಗಿಬೇಕು ಅನ್ಕೊಂಡಿದ್ವಿ ರೀ. ಅಂದ್ರೆ ಹೊಡೆದ್ರೇನ್ರಿ ಎಣ್ಣೆ ಹೊಡಿಲಿಲ್ಲ ರೀ, ಕಿತ್ತು ಒಗಿಬೇಕು ಅಂತಂದ್ವಿ. ಜೆಸಿಬಿ ಬರಲಿಲ್ಲ ಅಂತ ಹಾಗೆ ಬಿಟ್ಬಿಟ್ವಿ. ಈ ವರ್ಷ ಕಂಡಾಟಿ ಹಣ್ಣು ಆಗಿಬಿಟ್ಟದ್ರಿ. ಹುಳಾರ ಏಸ್ತಿತ್ತವ್ರಿ. ತಿಂದು ಉಂಡು ಮಿಕ್ಕಿದ್ದು ತಿನ್ನಕ್ಕೆ ಹೋದ್ರೆ ಓಸು ಎಲ್ಲ ಪ್ಯೂರ್ ಅದಾವ್ರಿ. ಸಾಕಾಗ್ಯದ್ರಿ ಹುಳಕ್ಕೆ ಸಾಕಾಕಿ ಅಂದ್ರೆ ನಮ್ಗೆ ಬಿಟ್ಟವ್ ನೋಡ್ರಿ. ಓಸು ಏಸ್ ತಿಂತವ್ರಿ. ಕೆಲಸ ಮಾಡ್ರಿ ಹೇಳ್ರಿ. ಭಾರಿ ಹಣ್ಣು ಅದಾವ ನೋಡ್ರಿ. ಇವು ಹುಳಕ್ಕೆ ಅದು ಹರಿದು ಒಗಿಬೇಕೇನ್ರಿ ಸ್ವಲ್ಪ? ಇಲ್ರಿ, ಹುಳಕ್ಕೆ ಆಗಿಲ್ರಿ ಅವೇನು. ಸುಮ್ಮ ಅಲ್ಲಿ ಇಲ್ಲಿ ಅಂತ ಒಂದೊಂದು ಹುಳಕ್ಕೆ ಬಿಡ್ಬೇಕಲ್ರಿ. ಪ್ರಾಣಿ ಪಕ್ಷಿನೂ ಬದುಕಬೇಕು, ನಾವು ಬದುಕಬೇಕು. ಇವು ಹೆಂಗೆ ಒಂದು ಕೊಟ್ರಿ ಗಿಡ? ಇವು 5 ರೂಪಾಯ್ಕೊಂದು ಕೊಟ್ಟಾರ ನೋಡ್ರಿ. 3 ವರ್ಷದಿಂದ 5 ರೂಪಾಯ್ಕೊಂದು ತೊಗೊಂಬಂದೀವಿ ರೀ. ಸುಮ್ಮ ಈ ವರ್ಷದ ಕಾಲಕ್ಕೆ ನಾವೇ ಸಾಕಷ್ಟು ಹಣ್ಣು ತಿಂದೀವಿ ನೋಡ್ರಿ. ಇವಕ್ಕೆ ಏನೋ ಕೊಂಡ್ಕೊಂಬಂದಿಲ್ಲ ಈ ವರ್ಷ. ಮಾನ್ಕಾಯಿ ಸೀಜನ್ದ ಇವು 10 ಗಿಡ ಅದಾವ್ರಿ. ಈ ವರ್ಷ ನಾವಂತರೂ ಸಮೃದ್ಧ ಹಣ್ಣು ತಿಂದೀವಿ ನೋಡ್ರಿ. ಯಾಕಂದ್ರೆ ಮಾನ್ಕಾಯಿ ಸೀಜನ್ದಾಗ ಮಾನ್ಕಾಯಿ ತಿಂದೀವಿ ರೀ. ಪೇರುಕಾಯಿ ಸೀಜನ್ದಾಗ ಪೇರುಕಾಯಿ ತಿಂದೀವಿ ರೀ. ಸೀತಾಫಲ ಸೀಜನ್ದಾಗ ಸೀತಾಫಲ ತಿಂದೀವಿ ರೀ. ಡ್ರ್ಯಾಗನ್ ಫ್ರೂಟ್ಸ್ ಒಂದು 2 ಸಸಿ ಹಚ್ಚಿದ್ವಿ ರೀ. ಅಲ್ಲಿ ಲೈಟಿಗೆ ಒಮ್ಮೆ ಕಾಣ್ತದಲ್ರಿ, ಇಲ್ಲೇನೆ ಅಲ್ಲೊಂದೆರಡು ಕೆಂಪ ಬಿಳಿವು ಡ್ರ್ಯಾಗನ್ ಹಚ್ಚಿವಿ ರೀ. ಅದು ಸೀಜನ್ದಾಗ ಒಂದು 4 ಕಾಯಿ ಬಿಡ್ತದ್ರಿ. ಜಂಬೂ ನೆರಳೆ ಒಂದು ಭಾರಿ ಫೇಮಸ್ ಅಂತಾರೆ ರೀ ಕಾಯಿಲೆಗೆ. ಅದನ್ನೊಂದು ಏನೋ ತಿನ್ನೋದು ಭಾಗ್ಯ ಆಗಿಲ್ಲ ರೀ. ನಮಗೆ ಹೇಳ್ಯಾರ 3 ವರ್ಷಕ್ಕೆ ಕ್ರಾಸಿಂಗ್ ಅದ ಅಂತೇಳಿ. ಅದು ಏನೋ ಆಗಿಲ್ಲ ರೀ. ಆದ್ರೆ ಈ ವರ್ಷ ದಾಳಂಬ್ರಿ ತಿನ್ನಾಕತ್ತೀವಿ ನೋಡ್ರಿ. ದಾಳಂಬ್ರಿ ಬೆಸ್ಟ್ ಆಗೈತ್ರಿ. ನಿಂಬೆಕಾಯಿನೂ ಎಲ್ಲ ಮೊಗ್ಗು ಬಿಡ್ಲಾಕ ನಾವು ನ್ಯಾಚುರಲ್ ಆಗೇ ಮಾಡಬೇಕು. ಯಾವುದು ಸ್ಪ್ರೇ ಮಾಡಬಾರ್ದು, ಅದು ಇದು ಕೆಮಿಕಲ್ಸ್ ಗೊಬ್ಬರ ಹಾಕ್ಬಾರ್ದು. ಈ DAP ಅಂತ ಅನ್ಕೊಳಕತ್ತೀವಿ. ಅದ್ರ ನಮ್ದು ಯಾವುದೂ ಎಣ್ಣೆನೂ ಹೊಡ್ಯಾಕೆ ಹೋಗಿಲ್ಲ ರೀ. ಎಣ್ಣೆ ಹೊಡೆದು ಮೇಂಟೈನ್ ಮಾಡಿದ್ರೆ ಮಂದಿಗೆ ಇಡ್ಬೋದು. ಆದ್ರೆ ನಮ್ಮ ನೋಡ್ರಿ ಈಗ ಕೆಳಗೆ ಬೀಳ್ಬೋದ ನೋಡ್ರಿ. ಆದರೂ ಇಟ್ಟು ಕಾಯಿ ಅದಾವ. ಕೆಳಗೇನೋ ಕಸ ತೆಗೆದಿಲ್ಲ, ಏನೂ ಮಾಡಿಲ್ಲ. ಬರಾಬರಿ ಆದ್ರೆ ಅವು ನೀರು ಉಣಿಸಿಲ್ರಿ. ಅವಕ್ಕೆ ಸರಿಯಾಗಿ ನೀರು ಉಣಿಸ್ಲಾರ ಅಷ್ಟು ಫಲ ಕೊಟ್ಟದ ನೋಡ್ರಿ. ಇವು ನೋಡ್ರಿ ಗೊಂಚಲು ಏಟ್ ತಿಂದ್ರಿ, ಏಟ್ ಬಿಟ್ರಿ. ತಿಂದು ಉಂಡು ಮಾರ್ಕೊಳ್ಳೋದ್ರಿ. ಮೊದಲು ನಾವು ತಿನ್ನೋದ್ರಿ. ತಿನ್ನಕ್ಕೆ ಹೆಚ್ಚಾಗಿದ್ದು ಇನ್ನೊಬ್ರಿಗೆ ಹಂಚೋದ್ರಿ. ಅದು ಹಾಗೆ ಹಂಚೋದಿಲ್ರಿ. ಒಂದಿಟ್ಟು ರೊಕ್ಕ ಇಸ್ಕೊಂಡ್ಕೆ ಹಂಚ್ತೀವಿ. ಫ್ರೆಂಡ್ಸ್ ಒಳಗೆ ರಿಲೇಷನ್ಸ್ ಒಳಗೆ ಹಾಗೆ ಕೈಚಲ್ಗಟ್ಟಲೆ ತುಂಬ ಕೊಟ್ಟಿವಿ ಬಿಡ್ರಿ. ಅವ್ರಿಗೆ ಕೊಡ್ಬೋದು, ಎಲ್ಲರಿಗೆ ಕೊಡೋಕ್ಕಾಗೋದಿಲ್ಲ. ಪಾಟಿ ಕೇಳ್ಬೇಕಲ್ರಿ.
ಆದ್ರೆ ಭಾಳ ಆಗೈತ್ರಿ ಈ ಸಲ. ಯಥೇಚ್ಛವಾಗಿ ಆಗ್ಯದ್ರಿ. ಸಾಕ್ರಿ ವರ್ಷನೂ ಕೊಂಡ್ಕೊಳ್ಳೋದು ತಪ್ತದ. ಸುಮ್ಮ ಒಂದು ಮನೆಗೊಂದು ಹಾಂ ಮನೆ ಪೂರ್ತಕ್ಕಂತಂದ್ರೆ ಒಂದು 2-3 ಗಿಡ ಹಚ್ಕೊಂಡ್ಬಿಟ್ರೆ ರಗಡಾಗಿ ಹೋಗ್ಕೊಂಡು ನೋಡ್ರಿ. ಈಗ ಎಲ್ಲಿ ಆಯ್ತು ನೋಡ್ರಿ, ಇದು ನೆಲ್ಲಿಕಾಯಿ ನೋಡ್ರಿ, ಇದು ನೆಲ್ಲಿ ಗಿಡ. ಅದು ಕುಂಬಳಕಾಯಿ ಗತ್ಲೆ ಬರ್ತದೆ. ಕುಂಬಳಕಾಯಿ ಸೇಮ್ ಬರ್ತದೆ ನೋಡ್ರಿ. ಭಾರಿ ಹುಳಿ ಬರ್ತದ್ರಿ ಅದು. ಇದ್ರ ಉಪ್ಪಿನಕಾಯಿ ಮಾಡ್ತಾರೆ ರೀ, ಹೆಲ್ತಿಗೆ ಭಾಳ ಒಳ್ಳೇದು ಅಂತಾರೆ ರೀ ಇದು ತಿನ್ನೋದು. ಚಲೋ ಬಿಡ್ರಿ, ಇದೊಂದು ಎಲ್ಲ ಥರ ಅದಾವ್ರಿ ನಿಮ್ಮಲ್ಲಿ. ಹಚ್ಚಿವ್ರಿ, ಆದ್ರೆ ತಿನ್ನೋದಾಗಿಲ್ಲ ರೀ ನಾವು. ಏನೋ ದೊಡ್ಡದಾಗ್ಬೇಕ್ರಿ ಅದು. ಕರಿಕೆ ಅದ್ರಿ, ಅಲ್ಲಿ ಕರಿಕೆ ಅಡಾಪ್ಸ್ಕೊಳಲ್ತು. ಹಂಗೆ ಇದೊಂದು ಶ್ರೀಗಂಧ ನೋಡ್ರಿ, ಯಾರು ಬಂದು ಕಡ್ಕೊಳಂಗಿತ್ತು ಅಂತ ಕಡ್ಕೊಂಡು ಹೋಗ್ರಿ ನಡೀತದ್ರೆ. ಯಾಕಂದ್ರೆ ಉಳ್ಸೋಲ್ರಿ, ಇಲ್ಲಿ ಸುತ್ತಮುತ್ತ ಹೊಲ್ದವ್ರು ನೋಡಕತ್ತೀವಿ. ರಾತ್ರಿ ಬಂದು ಕಡ್ಕೊಂಡು ಹೊಂಟಾರ. ಇವು ಹಚ್ಬೋದನ್ರಿ ಗಿಡ? ಯಾವ್ದ್ರಿ? ಶ್ರೀಗಂಧದ ಗಿಡ. ಶ್ರೀಗಂಧಕ್ಕೆ ಭಾಳ ಬೇಡಿಕೆ ಅದಂತಾರ್ರಿ. ಅದಕ್ಕೆ ಸೇಫ್ಟಿನೂ ಭಾಳ ಮುಖ್ಯ ಆಕ್ಕದ್ರಿ. ಯಾವನೋ ಒಬ್ಬ ನಿನ್ನ ನೋಡಿದಿಲ್ಲ, ಸಿಮ್ಟಿಂದ ಇದು ಮಾಡಿಸ್ಬಿಟ್ಟನ್ರಿ. ಮಾಡ್ಸ್ಯಾನ್ರಿ ಅವರು ಗೌರ್ಮೆಂಟಿಂದನೂ ಸೌಕರ್ಯ ಕೊಡ್ತಾರೆ ರೀ, ಗನ್ ಅವು ಇವು ಅಂತೇಳಿ.